ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಅದನ್ನು ತೋರಿಸೋಣ ಅಂತ. ಹೌದು, ವೀಡಿಯೋದಲ್ಲಿ ಮಾಡಿದ್ನಲ್ಲ, ಅದು ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿದ್ದೀನಿ. ಮತ್ತು ಒಂದಷ್ಟು ಬ್ಲೌಸ್ಗಳು ಹಾಗೆ ತೊಗೊಂಡೋದ್ರು, ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಂಗೆ ನೋಡಿಕೊಂಡು ಹಾಕೊಂಡು ನೋಡಿ ಅರ್ಜೆಂಟಲ್ಲಿ ತೊಗೊಂಡೋದ್ರು, ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ಇರೋದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಆಲ್ರೆಡಿ ನಾನೇ ಹೊಲ್ದಿರೋದು, ಇದು ಅಳತೆಯಾಗಿ ಕೊಟ್ಟಿರೋ ಬ್ಲೌಸ್. ಇದು ನಾನೇ ಸ್ಟಿಚ್ ಮಾಡಿರುವಂಥದ್ದು. ಈ ಡಿಸೈನ್ನ ಚೆನ್ನಾಗಿ ಬಂದಿದೆ ನೋಡಿ, ಡಿಸೈನು ಅಳತೆಯಾಗಿ ಕೊಟ್ಟಿರೋಂಥ ಬ್ಲೌಸ್. ಇದು ಸೀರೆ ಈ ಕಲರ್ ಇದೆ. ನಾನು ಸೀರೆ ಪೇಜನ್ನು ಇಟ್ಕೊಂಡು ಈ ರೀತಿ ಡಿಸೈನ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸ್ಲೀವ್ಸ್ಗೂ ಈ ಥರ ಡಿಸೈನ್ ಮಾಡಿದ್ದೀನಿ. ಓಕೆನಾ, ಅಳತೆ ಬ್ಲೌಸ್ ಇದು. ಇದು ಬಂದ್ಬಿಟ್ಟು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಿ ನಾನು. ವರ್ಕು ಮತ್ತು ವರ್ಕ್ ಪ್ರೈಸು, ಬ್ಲೌಸ್ ಪ್ರೈಸ್ ಎಲ್ಲ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಬಂದ್ಬಿಟ್ಟು ವರ್ಕ್ಗೆ 1500 ತೊಗೋಬೇಕಾಗುತ್ತೆ, ಯಾಕೆಂದರೆ ಜಾಸ್ತಿ ಹೆವಿ ವರ್ಕ್ ಇದೆ. ಫುಲ್ಲು ವರ್ಕ್ ಬಂದಿದೆ ನೋಡಿ ಇದು. ಮತ್ತು ಇದು ಎಕ್ಸ್ಟ್ರಾ, ಇದು ಸ್ಲೀವ್ಸಿಗೆ ಬರುತ್ತೆ. ಇದು ಎಕ್ಸ್ಟ್ರಾ ಬೇರೆ ಡಿಸೈನ್ ಇದಕ್ಕೆ ಹಾಕ್ಸ್ಕೊಂಡಿದ್ದಾರೆ. ಅವ್ರಿಗೆ ಈ ಥರ ಮೇಲೆ ಬೇಕು ಅಂದ್ಬಿಟ್ಟು ಇದು ಎಕ್ಸ್ಟ್ರಾ ಡಿಸೈನ್ ಹಾಕ್ಸ್ಕೊಂಡಿರುವಂಥದ್ದು ನೋಡಿ, ಈ ರೀತಿ ಇದೆ. ಹಂಗಾಗಿ ಇದು 1500 ರುಪೀಸ್ ಆಗುತ್ತೆ. ಈ ಡಿಸೈನ್ ಬಂದುಬಿಟ್ಟು 1500 ರುಪೀಸ್ ಆಗುತ್ತೆ. ಓಕೆನಾ, ಈ ಕಡೆ ಫುಲ್ಲು ಬಂದಿದೆ ನೋಡಿ, ಡಿಸೈನ್ ಫುಲ್ಲು ಬಂದಿದೆ. ಈ ಕಡೆ ಬಂದಿದೆ, ಮತ್ತು ಫ್ರಂಟು ಬಂದಿದೆ. ಓಕೆನಾ, ಸೇಮ್ ಫ್ರಂಟು ಹಾಗೆ ಇದೆ. ಹಾಗಾಗಿ ಇದಕ್ಕೆ ನಾನು ಚಾರ್ಜ್ ಮಾಡೋವಂಥದ್ದು 1500 ವರ್ಕ್ಗೆ. ಬ್ಲೌಸಿಗೆ ಬಂದು 450 ರೂಪಾಯಿ ತೊಗೋತೀನಿ. ಇದು ಬ್ಲೌಸ್ಗೆ 450 ರೂಪಾಯಿ ತೊಗೋತೀನಿ ಸ್ಟಿಚಿಂಗಿಗೆ. ಓಕೆನಾ, ಈ ಥರ ಡೋರಿ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಸ್ಟಿಚಿಂಗ್ 450, ವರ್ಕ್ಗೆ 1500. ಇದು ಬಂದ್ಬಿಟ್ಟು ಇದು ಒಂದು ಡಿಸೈನು ಅವರೇ ಕಳಿಸಿದ್ರು. ಈ ಥರ ಡಿಸೈನ್ ಬೇಕು ಅಂತ ನೋಡಿ. ಈ ಥರ ಬಾರ್ಡ್ರ್ ಇದು ಅಂದರೆ ಇಟ್ಟಿಲ್ಲ, ಇದು ಬಾರ್ಡರ್ನೇ ನಾನು ಈ ಥರ ಡಿಸೈನ್ ಅವ್ರು ಹೇಳಿರೋ ಡಿಸೈನ್ಗೆ ಕಟ್ ಮಾಡಿದ್ದೀನಿ. ಇಲ್ಲಿಗೆ ಡೋರಿ ಹಾಕಿದ್ದೀನಿ. ಅಂದರೆ ಇದು ಸ್ವಲ್ಪ ಬಟ್ಟೆ ಸಾಕಾಗಿದ್ರೆ ಡೋರಿನ ಇನ್ನೂ ಡಿಸೈನ್ ಮಾಡ್ಬೋದಾಗಿತ್ತು. ಆಮೇಲೆ ಸ್ಲೀವ್ಸ್ಗೂ ಇನ್ನೂ ಬಫ್ ಕೊಡಬೇಕಾಗಿತ್ತು. ಆ್ಯಕ್ಚುಲಿ ನನಗೆ ಬಟ್ಟೆ ಸಾಕಾಗಿಲ್ಲ, ಇರೋ ಬಟ್ಟೆಲಿ ಅಡ್ಜಸ್ಟ್ ಮಾಡಿದ್ದೀನಿ. ಅವರು ಬಫ್ಫು ಜಾಸ್ತಿ ಬೇಡ ಅಂತ ಹೇಳಿದ್ರು, ಅಲ್ಲಿ ಬಟ್ಟೆನೂ ಇರಲಿಲ್ಲ. ಇರುವಷ್ಟಕ್ಕೇ ನೋಡಿ ಇಷ್ಟು ಅಡ್ಜಸ್ಟ್ ಮಾಡಿದ್ದೀನಿ. ಇದು ಬಫ್ ಥರ ಇರಬೇಕು, ಜಾಸ್ತಿ ಉಬ್ಬಬಾರ್ದು ಅಂತ ಹೇಳಿದರು. ಆದ್ರೂ ಇದು ಬಟ್ಟೆ ಸಾಕಾಗಿಲ್ಲ. ಅಲ್ಲಲ್ಲಿ ಪ್ಯಾಚ್ ಮಾಡಿದ್ದೀನಿ ನೋಡಿ, ಜಾಯಿಂಟ್ ಮಾಡಿದ್ದೀನಿ. ಇರುವಷ್ಟೆಲ್ಲ ಅಡ್ಜಸ್ಟ್ ಮಾಡಬೇಕು, ಏನು ಮಾಡೋಕ್ಕಾಗಲಿಲ್ಲ. ಈ ರೀತಿ ನೋಡಿ, ಹಂಗೂ ಸೀರೆ ಪೀಸ್ ಇದು ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಒಂದು 650 ಚಾರ್ಜ್ ಮಾಡ್ತೀನಿ ಇದಕ್ಕೆ. ಈ ಬ್ಲೌಸ್ಗೆ ಬಂದ್ಬಿಟ್ಟು ನಾನು ಡಿಸೈನು ಇದಕ್ಕೆಲ್ಲ ರೆಡಿ ಮಾಡಿರೋದಕ್ಕೆ 650 ಚಾರ್ಜ್ ಮಾಡ್ತೀನಿ. ಓಕೆನಾ, ಇದು ಮಾಮೂಲಿ ಬ್ಲೌಸ್, ಇದೇನಿಲ್ಲ. ಇದಕ್ಕೆ ಬಂದ್ಬಿಟ್ಟು 450. ಕೆಲವೊಬ್ಬರು 400 ಕೊಡ್ತಾರೆ, ಕೆಲವೊಬ್ಬರು 350 ಕೊಡ್ತಾರೆ, ಆ ಥರ. ಇದು ಸ್ವಲ್ಪ ಪೈಪಿಂಗ್ ಇಡಬೇಕು. ಇದು ಬ್ಲೂ ಕಲರಲ್ಲಿ ಅದೊಂದು ಮಿಸ್ ಮಾಡಿದ್ದೀನಿ, ಪೈಪಿಂಗ್ ಒಂದು ಇಡಬೇಕು. ಇದು ಮಾಮೂಲಿ ಬ್ಲೌಸ್. ಇದಕ್ಕೆ ಡಿಸೈನ್ ಮಾಡೋಕ್ಕೆ ಏನು ಇದೆ ಒಂಥರ ಇದೆಯಲ್ಲ, ಹಂಗಾಗಿ ಏನು ಡಿಸೈನ್ ಮಾಡಿಲ್ಲ. ಸಿಂಪಲಾಗಿ ರೌಂಡ್ ನೆಕ್ ಇಟ್ಬಿಟ್ಟು ಪೈಪಿಂಗ್ ಇದೆ ಅಂದಿದ್ರು, ಪೈಪಿಂಗ್ ಒಂದು ಇಡಬೇಕು ಇದಕ್ಕೆ, ಇನ್ನೇನಿಲ್ಲ. ಇದು ಸಿಂಪಲ್ ಬ್ಲೌಸ್. ಓಕೆನಾ, ಇದಕ್ಕೆ ಒಂದು ಸ್ವಲ್ಪ ಬಟನ್ಸ್ ಇಟ್ಟಿದ್ದೀನಿ, ಪೋಟ್ಲಿ ಬಟನ್ನು. ಅವರು ಈ ಬಾರ್ಡ್ರ್ ಇತ್ತಲ್ಲ, ಇನ್ನು ಈ ಕಡೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಅದು ತೆಗೆದು ಇಲ್ಲಿ ಇಟ್ಬಿಟ್ಟು ಇಲ್ಲಿ ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ಈ ಕಡೆ ಮತ್ತು ಈ ಕಡೆ ಒಂಥರ ಚೆನ್ನಾಗಿ ಬಂದಿದೆ. ಒಂದೇ ಕಲರ್ ಇರೋದ್ರಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಮುಂದೆ ಬಂದ್ಬಿಟ್ಟು ಈ ಥರ ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದೀನಿ. ಅವ್ರಿಗೇನೋ ಬಾಕ್ಸ್ ಟೈಪಲ್ಲಿ ಇಷ್ಟ ಆಯಿತು, ಹಾಗಾಗಿ ಇಲ್ಲಿ ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದೀನಿ ಮುಂದೆ. ಓಕೆನಾ, ಚೆನ್ನಾಗಿ ಬಂದಿದೆ. ಇದಕ್ಕೂ ಅಷ್ಟೇ 450 ಚಾರ್ಜ್ ಮಾಡ್ತೀನಿ ನಾನು. ಅಂದರೆ ಇದು ಬಟನ್ ಎಲ್ಲ ಇಕ್ಕಿರೋದ್ರೆ ಒಂದು 50 ರೂಪೀಸ್ ಎಕ್ಸ್ಟ್ರಾ. ಏನು ಡಿಸೈನ್ ಮಾಡ್ತೀವಿ ಅದಕ್ಕೆ ಒಂದು 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಇದು ಬಂದ್ಬಿಟ್ಟು 500 ರೂಪೀಸ್ ಆಗುತ್ತೆ. ಓಕೆನಾ, ಡಿಸೈನು ಮತ್ತು ಬ್ಲೌಸ್ ಸ್ಟಿಚಿಂಗ್ 450. ಇದು ಸ್ವಲ್ಪ ಡಿಸೈನ್ ಮಾಡಿದ್ದೀನಲ್ಲ, ಇದಕ್ಕೊಂದು 50 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಓಕೆನಾ, ಇದು ಬಂದ್ಬಿಟ್ಟು ಎಂಬ್ರಾಯ್ಡಿಂಗ್ ವರ್ಕು. ಇದು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಹಾಕಿರೋದು, ಹಂಗಾಗಿ ಇದು ರೇಟು ನಾನು ಇನ್ನೂ ಅವ್ರಿಗೆ ಹೇಳೇ ಇಲ್ಲ. ಆ್ಯಕ್ಚುಲಿ ಹಾಕಾದ್ಮೇಲೆ ಹೇಳ್ತೀನಿ, ಯಾಕೆಂದರೆ ಡಿಸೈನ್ ಟೈಮಿಂಗ್ಸ್ ಪ್ರಕಾರ ತೊಗೋತೀನಿ ನಾನು. 1 ಗಂಟೆಗೆ 200 ರೂಪಾಯಿ ಚಾರ್ಜ್ ಮಾಡ್ತೀನಿ. ಹಂಗಾಗಿ ಇದ್ರ ಪ್ರಕಾರ ಬಂದರೆ ಇದು 800 ರೂಪೀಸ್ ಆಗುತ್ತೆ ಇದು. ಓಕೆನಾ, ಇದು ಬಂದ್ಬಿಟ್ಟು ಈ ಡಿಸೈನ್ಗೆ 800 ರೂಪೀಸ್ ಚಾರ್ಜ್ ಮಾಡಬೇಕು. ಇದು ಫ್ರಂಟು ಬಂದಿದೆ ನೋಡಿ, ಫ್ರಂಟು ಸಖತ್ತಾಗಿ ಬಂದಿದೆ ಡಿಸೈನು. ಈ ಕಡೆ ಈ ಥರ ಬಂದಿರೋದ್ರಿಂದ ಇದಕ್ಕೆ ನಾನು 800 ರೂಪೀಸ್ ಚಾರ್ಜ್ ಮಾಡಬೇಕು. ಅದರಲ್ಲಿ 50 100 ಹೆಚ್ಚು ಕಮ್ಮಿ ಆಗುತ್ತೆ. ಇವಾಗ ಕಸ್ಟಮರ್ಗಳ ಮೇಲೆ ಹೋಗುತ್ತೆ, ಒಂಚೂರು ಆ ಕಡೆ ಈ ಕಡೆ ತೊಗೋತೀವಿ, ಅದರಲ್ಲೇನಿಲ್ಲ. ಸ್ಟಿಚಿಂಗ್ಗೆ ಮಾಮೂಲಿ 450, ಒಬ್ಬರು 400 ಕೊಡ್ತಾರೆ, ಒಬ್ಬರು 350 ಕೊಡ್ತಾರೆ, ಆ ರೀತಿ ಹೋಗುತ್ತೆ. ಓಕೆನಾ, ಇದು 800 ಈ ಡಿಸೈನ್ಗೆ ನಾನು ಚಾರ್ಜ್ ಮಾಡುವಂಥದ್ದು. 800 ರೂಪೀಸ್ ಚಾರ್ಜ್ ಮಾಡ್ತೀನಿ. ಎಕ್ಸ್ಟ್ರಾ ಬುಟೀಸ್ಗಳೆಲ್ಲ ಹಾಕೋಣ ಅಂದ್ಕೊಂಡು, ಇದು ಆಲ್ರೆಡಿ ಬುಟೀಸ್ ಇತ್ತಲ್ಲ, ಅದಕ್ಕೆ ಬುಟೀಸ್ ಹಾಕಿಲ್ಲ, ಮಾಮೂಲಿ ಬಾರ್ಡರ್ ಥರನೇ ಕೊಟ್ಟು ಮಾಡಿದ್ದೀನಿ. ಓಕೆನಾ,
ಇದು ಬಂದ್ಬಿಟ್ಟು ಇದು ಒಂಥರ ನ್ಯೂ ಡಿಸೈನ್ ನೋಡಿ. ಇದು ನಾನು ಆಲ್ರೆಡಿ ಹೊಲ್ದಿದ್ದೀನಿ ಡಿಸೈನ್ನ, ಹೊಲಿದು ವೀಡಿಯೋನು ಹಾಕಿದ್ದೀನಿ, ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋ ಎಲ್ಲನೂ. ಆದರೆ ಇದು ತುಂಬ ದಿನದಿಂದ ಹಾಕಿದ್ದೆ, ಆದರೆ ಅವ್ರಿಗೆ ಅದೇ ಡಿಸೈನ್ ಇಷ್ಟ ಆಗಿದೆ. ಇಲ್ಲೆಲ್ಲ ಒಂದೊಂದು ಬೀಡ್ಸ್ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಕಾಣಿಸ್ತಾ ಇದೆಯಾ? ಅಂದರೆ ಹತ್ತಿರದಿಂದ ಆದರೆ ಕಾಣುತ್ತೆ. ಅದು ಸೀರೆ ಪೀಸ್ಗೆ ಮ್ಯಾಚಿಂಗ್ ಆಗಿ ಈ ಪೀಸ್ ಇಟ್ಟಿದ್ದೀನಿ. ಆದರೆ ಅದು ಸೀರೆ ಕಲರ್ ಆಗಿದೆ. ನಾನು ಪಿಂಕ್ ಒಂದು ತಗೊಂಡು ಇಟ್ಟಿದ್ದೀನಿ. ಇದು ಕರು ಡಿಸೈನ್ ಇದೆ ನೋಡಿ, ಫುಲ್ಲು ಇಲ್ಲಿಂದ ಕರು ಡಿಸೈನ್ ಬಂದಿದೆ. ಮತ್ತು ಇದಕ್ಕೆ ಬಫ್ ಇಡ್ಸಿದ್ದಾರೆ ನೋಡಿ, ಈ ಥರ ಬಫ್ ಇಡ್ಸ್ಕೊಂಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಇದು ಮಾಡಿದ್ದಾರೆ. ಸೊ ನನಗೆ ತೋರಿಸ್ತೀನಿ ನೋಡಿ, ಈ ರೀತಿ ಬರುತ್ತೆ ಕರು ಡಿಸೈನು. ಇಲ್ಲೂ ಬಟನ್ ಬೀಡ್ಸ್ ಇಟ್ಟಿದ್ದೀನಿ ಒಂದೊಂದು, ಮತ್ತು ಇದಕ್ಕೆ ಬಫ್ ಇಟ್ಟಿದ್ದೀನಿ. ಓಕೆನಾ, ಚೆನ್ನಾಗಿ ಬಂದಿದೆ ಇದನ್ನು. ಆಮೇಲೆ ಮುಂದೆ ಇದಕ್ಕೆ ಕಪ್ಸ್ ಇಟ್ಟಿದ್ದೀನಿ. ಇನ್ನು ಇದರ ವಿಶೇಷತೆ ಅಂದರೆ ಇದು ಇವಾಗ ಟ್ರೆಂಡಿಂಗ್ ಇರೋ ಡಿಸೈನ್ ಇದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಟ್ರೈಟ್ ಬಂದರೂ ಇಲ್ಲಿ ಕರು ಡಿಸೈನ್ ಬರುತ್ತೆ. ಇದು ಟ್ರೆಂಡಿಂಗ್ ಆಗಿ ಓಡ್ತಾ ಇರೋ ಡಿಸೈನ್ ಇದು. ಓಕೆನಾ, ಇವಾಗ ಜಾಸ್ತಿ ಎಂಬ್ರಾಯ್ಡಿಂಗ್ ವರ್ಕಲ್ಲೂ ಈ ಥರ ಮಾಡಿಸ್ಕೊತಾ ಇದ್ದಾರೆ. ಹಿಂಗೆ ಬಂದು ಇಲ್ಲೇ ವರ್ಕ್ ಬರಬೇಕು ಆ ಥರ ಮಾಡಿಸಿದ್ದಾರೆ ಒಂದು. ಆಮೇಲೆ ಪ್ಯಾಡೆಡ್ ಇದೆ, ಪ್ಯಾಡೆಡ್ ಬೇಕು ಅಂತ ಹೇಳಿದ್ದಾರೆ, ಪ್ಯಾಡ್ ಹಾಕಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ನಾನು 800 ರುಪೀಸ್ ಚಾರ್ಜ್ ಮಾಡಬೇಕು. ಯಾಕೆಂದರೆ ಪ್ಯಾಡ್ ಹಾಕಿದ್ದೀವಿ, ಡಿಸೈನ್ ಮಾಡಿದ್ದೀವಿ, ಇದೆಲ್ಲ ಸೇರಿಸಿ 800 ರುಪೀಸ್ ಚಾರ್ಜ್ ಮಾಡ್ತೀನಿ ನಾನು. ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಲ್ಲ, ಮತ್ತು ಇದೆಲ್ಲ ಪ್ಯಾಚ್ ವರ್ಕ್ ಎಲ್ಲ ಮಾಡಿರೋದ್ರಿಂದ ಇದಕ್ಕೆ ನಾನು ಮಾಡುವಂಥದ್ದು 800 ರುಪೀಸ್ ಚಾರ್ಜ್ ಮಾಡ್ತೀನಿ. ಈ ಬ್ಲೌಸ್ಗೆ ಬಂದ್ಬಿಟ್ಟು 800 ರುಪೀಸ್ ಆಗುತ್ತೆ. ಓಕೆನಾ, ಇದು ಒಬ್ಬರದೇನೆ. ಇದು ಈ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿದ್ರೆ. ಆಲ್ರೆಡಿ ನಾನು ಈ ಡಿಸೈನ್ದು ವಿಡಿಯೋ ಕಟ್ಟಿಂಗ್ ಸ್ಟಿಚಿಂಗ್ ಹಾಕಿದ್ದೀನಿ, ಅದಕ್ಕೆ ನಾನು ಇದ್ರದ್ದು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಮಾಡಿಲ್ಲ. ಅಂದರೆ ಪ್ಯಾಡೆಡ್ ಒಂದು ಎಕ್ಸ್ಟ್ರಾ ಇದೆ. ಸೇಮ್ ಅದೇ ಥರನೇ ಇದೇ ಡಿಸೈನ್, ಸೇಮ್ ಅವ್ರು ಕಳಿಸಿರೋ ಡಿಸೈನ್ ಸೇಮ್ ಇದೆ ಇತ್ತು. ಅದು ಆಲ್ರೆಡಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಅದ್ರದ್ದು ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಮತ್ತು ಇದು ಫ್ರಂಟ್ ಬಂದ್ಬಿಟ್ಟು ಈ ಥರ ಡಿಫ್ರೆಂಟ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಇದೊಂದು ಟ್ರೆಂಡಿಂಗ್ ಇದೆ ನೋಡಿ, ಸಖತ್ತಾಗಿ ಕಾಣಿಸ್ತಿದೆ. ಇದಕ್ಕೂ ಅಷ್ಟೇ ಕಪ್ಸ್ ಹಾಕಿ ರೆಡಿ ಮಾಡಿರುವಂಥದ್ದು ಬೋಟ್ ನೆಕ್ ಡಿಸೈನ್. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಸೀರೆ ಕಲರ್ ಪೀಸು, ನಾನು ಲೇಸ್ ಕೊಟ್ಟಿಲ್ಲ, ಅವರು ಲೇಸ್ ಎಲ್ಲ ಇಷ್ಟಪಡಲ್ಲ, ಅದಕ್ಕೆ ಸೀರೆ ಪೀಸೆಲ್ಲ ಚಿಕ್ಕದಾಗಿ ಕೊಡಿ ಅಂದರು. ಸಣ್ಣದಾಗಿ ಪಟ್ಟಿ ಥರ ಅಟ್ಯಾಚ್ ಮಾಡಿದ್ದೀನಿ. ಬೇಕು ಅಂದರೆ ನೀವು ಲೇಸ್ ಕೊಟ್ಕೋಬೋದು, ಇದಕ್ಕೆ ಬೇಡ ಅಂದರೆ ಲೇಸ್ ಕೊಟ್ಕೋಬೋದು. ಮತ್ತು ಟ್ಯಾಗ್ ಇಟ್ಟಿದ್ದೀನಿ. ಇಲ್ಲಿ ಟ್ಯಾಗ್ ಇಡೋದಕ್ಕೆ ಏನಂದರೆ ಟೈಟು ಲೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಒಬ್ಬರಿಗೆ ಇಲ್ಲಿ ಬಿಗಿಯುತ್ತೆ ಅಂತಾರಲ್ಲ, ಅಂಥವ್ರಿಗೆ ಟ್ಯಾಗ್ ಹಾಕ್ಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ, ಆವಾಗ ನಮಗೆ ಟೈಟ್ ಅನ್ಸಲ್ಲ. ಓಕೆನಾ, ಈ ಥರ ಇಷ್ಟು ಬ್ಲೌಸು. ಇದು ಅಷ್ಟೇ, ಇದು 800 ರುಪೀಸ್ ಆಗುತ್ತೆ. ಯಾಕೆಂದರೆ ಪ್ಯಾಡೆಡ್ ಹಾಕಿದ್ದೀವಿ. ಪ್ಯಾಡೆಡ್ ಹಾಕಿದ್ರೆ ಡಬಲ್ ಸ್ಟಿಚ್, 2 ಡಬಲ್ ಲೈನಿಂಗ್ ಹಾಕಬೇಕು, ಡಬಲ್ ಸ್ಟಿಚ್ ಮಾಡಬೇಕಂದ್ರೆ 2 ಬ್ಲೌಸ್ ಸಮ ಆಗುತ್ತೆ. ಫ್ರಂಟ್ದೆಲ್ಲ ರೆಡಿ ಮಾಡೋಷ್ಟಲ್ಲ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು. 2 ಬ್ಲೌಸ್ ಅಳತೆ ಆಗುತ್ತೆ. ಹಂಗಾಗಿ ಆಮೇಲೆ ಡಿಸೈನ್ಸ್ ಎಲ್ಲ ಮಾಡಿರೋದ್ರಿಂದ ನಾನು ಇಷ್ಟು ಚಾರ್ಜ್ ಮಾಡಿದ್ದೀನಿ. ನೀವು ಎಷ್ಟು ಚಾರ್ಜ್ ಮಾಡ್ತೀರಾ? ನೀವೇನಾದರೂ ಸ್ಟಿಚಿಂಗ್ ಮಾಡಿದ್ರೆ ನೀವು ಎಷ್ಟೆಷ್ಟು ಚಾರ್ಜ್ ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡಿ. ನಾನು ತಗೊಳ್ತಿರೋದು ಕಮ್ಮಿನ ಜಾಸ್ತಿನ? ನನಗಿಂತ ಜಾಸ್ತಿ ತಗೊಳ್ಳೋರು ಇದ್ದಾರೆ, ನನಗಿಂತ ಕಮ್ಮಿ ತಗೊಳ್ಳೋರು ಇದ್ದಾರೆ. ನಾನು ನೋಡಿದ ಮಟ್ಟಿಗೆ ನಮ್ಮ ಏರಿಯಾದಲ್ಲೇ ಆ ಥರ ಇದೆ. ನಾನು ಒಂದು ಲೆವೆಲ್ಗೆ ಇಷ್ಟು ತಗೋತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಎಷ್ಟೆಷ್ಟಿದೆ ನೋಡಿಕೊಂಡು ನಾನಿಷ್ಟು ಚಾರ್ಜ್ ಮಾಡ್ತೀನಿ. ನಿಮ್ಮ ಕಡೆ ಎಷ್ಟೆಷ್ಟಿದೆ, ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.